ಓಕೆ, ನಮಸ್ತೆ. ನಾನು ಸುಜಾತ ಭಟ್ ಅಂತ ಹೇಳ್ಬಿಟ್ಟು ಸಿರಿಧಾನ್ಯ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಾವು ಸುಮಾರು 2,000ರಿಂದ 4,000ರಷ್ಟು ಜರ್ಮ್ಪ್ಲಾಸಮ್ಸನ್ನು, ನವಣೆಯ ಜರ್ಮ್ಪ್ಲಾಸಮ್ಸನ್ನು ಹಾಕಿದ್ದೀವಿ. ಯಾವ ಥರ ಅಂತ ಅಂದರೆ ಇಲ್ಲಿ ಪ್ರತಿಯೊಂದು ಜರ್ಮ್ಪ್ಲಾಸಮ್ಸು ಅವರದ್ದೇ ಆದಂತಹ ಪ್ರತಿಯೊಂದು ಯುನಿಕ್ ಕ್ಯಾರೆಕ್ಟರ್ಸನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದೆ. ನಮ್ಮದು ಟಾರ್ಗೆಟ್ ಏನಂತ ಅಂದರೆ ನಮಗೆ ಫೈನಲ್ ಆಗಿ ನಾವು ವೆರೈಟೀಸ್ಗಳನ್ನು ರಿಲೀಸ್ ಮಾಡುವುದು ನಮ್ಮ ಒಂದು ಹೊಣೆ ಇರುತ್ತೆ. ಅದೇ ರೀತಿ ನಾವು ಇದರಲ್ಲಿ ಬಂದಂತಹ ಜರ್ಮ್ಪ್ಲಾಸಮ್ಸಲ್ಲಿ ಕೆಲವೊಂದಷ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಹೇಗೆ ಅಂತ ಅಂದರೆ ಈಗ ಹೆಚ್ಚು ಟಿಲ್ಲರ್ಸ್ ಇರುವಂಥದ್ದು ಹಾಗೂ ಕಾಂಪ್ಯಾಕ್ಟ್ ಆದಂತಹ ಪ್ಯಾನಿಕಲ್ ಇರುವಂಥದ್ದು, ಅದೇ ರೀತಿ ಅದು ಡಿಪೆಂಡಿಂಗ್ ಆನ್ ಕಲರ್ಸೂ ಕೂಡ ಪಿಗ್ಮೆಂಟೇಷನ್ ಇರ್ಬೋದು, ಇಲ್ಲ ಪಿಗ್ಮೆಂಟೆಡ್ ಇಲ್ಲದೇ ಇರ್ಬೋದು. ಆ ಥರದ ತೆನೆಗಳನ್ನು ನಾವು ಆಯ್ಕೊಂಡು ಅದನ್ನು ನಾವು ಮುಂದಿನ ತಳಿ ಬಿಡುಗಡೆಗಾಗಿ ನಾವು ಕೊಡ್ಬೋದು. ಇಲ್ಲ ಇವುಗಳನ್ನು ನಾವು ಕೂಡ ಚೆನ್ನಾಗಿದೆ ಅಂತ ಅಂದರೆ ಯಾವುದೋ ಒಂದು ಟ್ರೇಟನ್ನು ಇನ್ನೊಂದು ನಮಗೆ ಈಗ ಬೆಳೀತಾ ಇರುವಂತಹ ತಳಿಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಅದನ್ನು ಕೂಡ ಕ್ರಾಸಿಂಗ್ ಪ್ರೋಗ್ರಾಮ್ ಅಥವಾ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮಲ್ಲೂ ಕೂಡ ನಾವು ಆ ಥರದ ಒಂದು ಪ್ರಭೇದವನ್ನು ನಾವು ಅದರಲ್ಲಿ ಬಳಸ್ಕೋಬೋದು. ಈಗ ನಮ್ಮಲ್ಲೇ ಕೂಡ ಈಗ ಹೊಸದಾಗಿ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ. ಅದು ದೇಸಿ ತಳಿಗಳನ್ನು ಪ್ರಿಸರ್ವ್ ಮಾಡುವಂಥದ್ದು. ಅದೇ ರೀತಿ ಅದರಲ್ಲಿ ಫಾಕ್ಸ್ಟೈಲ್ ಮಿಲೆಟ್ ಇದೆ, ಹಾಗೆ ಫಿಂಗರ್ ಮಿಲೆಟ್, ಬೇರೆ ಎಲ್ಲ ಮಿಲೆಟ್ಗಳಲ್ಲೂ ಯಾವ್ಯಾವ ದೇಸಿ ತಳಿಗಳಿದೆಯೋ ಅವುಗಳನ್ನು ಕೂಡ ಸಂಗ್ರಹ ಮಾಡಿ ಅದನ್ನು ಕೂಡ ಡಿಸ್ಪ್ಲೇ ಮಾಡಿ ಅದರಿಂದ ಆಗುವಂಥ ಬೆನಿಫಿಟನ್ನು ಕೂಡ ಸಂಶೋಧನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಯೂನಿವರ್ಸಿಟಿ ಇದೆ. ಸಾಕು. ಇದರಿಂದ ಕೂಡ ರೈತರಿಗೂ ಸಹಾಯ ಆಗ್ಬೋದು ಅಂತ ನಾವು ನಂಬಿರ್ತೀವಿ.